ಹಾಯ್ ಫ್ರೆಂಡ್ಸ್, ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರೇಮ ಕತೆ ಗೊತ್ತಾ? ಇವರು ಪ್ರೇಮಿಗಳ ದಿನದಂದು ಫುಲ್ ಸಪೋರ್ಟ್ ಮಾಡೋದ್ಯಾಕೆ? ಮದುವೆಯ ಹಿಂದಿನ ದಿನ ಆಗಿದ್ದೇನು? ಇವರ ಮಕ್ಕಳು ಯಾರು? ವಾಟಾಳ್ ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಾಟಾಳ್ ನಾಗರಾಜ್ ಆರಂಭಿಕ ಜೀವನ. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ 1940 ಮೇ 29ರಂದು ಮೈಸೂರಿನ ಟಿ ನರಸೀಪುರದ ವಾಟಾಳ್ ಎಂಬಲ್ಲಿ ಜನಿಸಿದ್ರು. ಆದರೆ ಇದರ ಪ್ರಕಾರ ಇವರಿಗೆ 85 ವರ್ಷ ವಯಸ್ಸಾಗಿದೆ. ಅವರೇ ನಾಮಪತ್ರದಲ್ಲಿ ಸಲ್ಲಿಸಿರೋ ಪ್ರಕಾರ ಅವರಿಗೆ ಈಗ 77 ವರ್ಷ ವಯಸ್ಸಾಗಿದೆ. ಹೀಗಾಗಿ ವಯಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇದೆ. ಹೀಗೆ ಬಡ ಕುಟುಂಬದಲ್ಲಿ ಜನಿಸಿದ ವಾಟಾಳ್ಗೆ ಚಿಕ್ಕಂದಿನಿಂದಲೂ ಕನ್ನಡ ಪ್ರೇಮ ಇತ್ತು. ಇವರು 8 ವರ್ಷದವರಿದ್ದಾಗಲೇ ಹುಡುಗರನ್ನ ಗುಂಪು ಕಟ್ಟಿಕೊಂಡು ಓಡಾಡ್ತಿದ್ರಂತೆ. 16 ವರ್ಷಕ್ಕೆ ಬಂದಾಗಲಂತೂ ಕನ್ನಡ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು. ಆದ್ರೆ ಶಿಕ್ಷಣ ಮಾತ್ರ 10ನೇ ಕ್ಲಾಸ್ಗೆ ನಿಲ್ಲಿಸಿಬಿಟ್ರು. 21ನೇ ವಯಸ್ಸಿಗೆಲ್ಲ ರಾಜಧಾನಿ ಬೆಂಗಳೂರಿಗೆ ಬಂದ ವಾಟಾಳ್ ನಾಗರಾಜ್ ವಿವಿಧ ಹೋರಾಟಗಳಲ್ಲಿ ಭಾಗಿಯಾದ್ರು. ಹೀಗೆ 24ನೇ ವಯಸ್ಸಿಗೆ ಕಾರ್ಪೊರೇಟರ್ ಆದ ನಾಗರಾಜ್ 1967ರಲ್ಲಿ ಚಿಕ್ಕಪೇಟೆ ವಿಧಾನಸಭೆ ಕ್ಷೇತ್ರದಿಂದ ವಿನ್ನಾದ್ರು. ವಾಟಾಳ್ ನಾಗರಾಜ್ ಚಾಮರಾಜನಗರದಿಂದ 3 ಸಲ ಸೇರಿದಂತೆ ಒಟ್ಟು 5 ಸಲ ಶಾಸಕರಾಗಿ ಆಯ್ಕೆ ಆದ್ರು. ಇವರು ಶಾಸಕರಾಗಿದ್ದಾಗ ಒಂದು ದಿನವೂ ಅಧಿವೇಶನ ಮಿಸ್ ಮಾಡಲಿಲ್ಲ. ಆದ್ರೆ ಕಳೆದ 18 ವರ್ಷಗಳಿಂದ ಇವರು ನಿರಂತರವಾಗಿ ಚುನಾವಣೆಯಲ್ಲಿ ಸೋಲ್ತಿದ್ದಾರೆ. ವಾಟಾಳ್ ಲವ್ ಸ್ಟೋರಿ ಹೇಗಿದೆ? ವಾಟಾಳ್ ನಾಗರಾಜ್ ವ್ಯಾಲೆಂಟೈನ್ಸ್ ಡೇ ಪರವಾಗಿ ಬ್ಯಾಟ್ ಬೀಸ್ತಾ ಬಂದಿದ್ದಾರೆ. ಪ್ರೇಮಿಗಳಿಗೆ ತೊಂದರೆ ಕೊಡೋ ಹಿಂದೂಪರ ಸಂಘಟನೆಗಳನ್ನ ಟೀಕಿಸ್ತಾ ಇರ್ತಾರೆ. ಇಂತಹ ವಾಟಾಳ್ ನಾಗರಾಜ್ ಅವರಿಗೂ ಅವರದ್ದೇ ಆದ ಲವ್ ಸ್ಟೋರಿ ಇದೆ. ಹೌದು, ಇವರು 1960ರ ದಶಕದಲ್ಲಿ ಹೋರಾಟ ಅದು ಇದು ಅಂತ ಓಡಾಡ್ಕೊಂಡಿದ್ರು. ಒಂದಿನ ಟಿ ನರಸೀಪುರದಲ್ಲಿ ತನ್ನ ಸ್ನೇಹಿತನ ಅಕ್ಕನ ಮನೆಗೆ ಊಟಕ್ಕೆ ಹೋಗಿದ್ರು. ಅಲ್ಲಿ ಸ್ನೇಹಿತನ ಅಕ್ಕನ ಮಗಳನ್ನ ನೋಡಿದ್ರು. ಅವರ ಹೆಸರೇ ಜ್ಞಾನಾಂಬಿಕೆ. ನೋಡಿದ ಕೂಡಲೇ ಇಷ್ಟಪಟ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಈ ವಿಚಾರವನ್ನು ಆಕೆಯ ತಂದೆ ತಾಯಿ ಬಳಿ ಹೋಗಿ ಹೇಳ್ಕೊಂಡ್ರು. ವಾಟಾಳ್ ನಾಗರಾಜ್ಗೆ ಮಗಳನ್ನ ಕೊಡಲು ಮನೆಯವರು ಕೂಡ ಒಪ್ಪಿಕೊಂಡ್ರು. ಲವ್ ಸ್ಟೋರಿಗೆ ಹೋರಾಟವೇ ಅಡ್ಡಿ. ಸ್ವಲ್ಪ ಟೈಮ್ ಆದ್ಮೇಲೆ ಜ್ಞಾನಾಂಬಿಕೆ ತಂದೆ ತಾಯಿಗೆ ವಾಟಾಳ್ ನಾಗರಾಜ್ ಹೋರಾಟದ ಬದುಕಿನ ಬಗ್ಗೆ ಗೊತ್ತಾಯ್ತು. ಕನ್ನಡ ಹೋರಾಟ ರಾಜಕೀಯ ಅನ್ಕೊಂಡು ಓಡಾಡ್ತಿರೋರಿಗೆ ನಮ್ಮ ಮಗಳನ್ನ ಕೊಡಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ವಾಟಾಳ್ ರೀತಿಯಲ್ಲೇ ಜ್ಞಾನಾಂಬಿಕೆ ಅವರಿಗೂ ವಾಟಾಳ್ ಇಷ್ಟವಾಗಿದ್ರು. ಆಗಾಗಲೇ ತಂದೆ ತಾಯಿ ಒಪ್ಪಿಗೆ ಕೊಟ್ಟಿದ್ರಿಂದ ಜ್ಞಾನಾಂಬಿಕೆ ವಾಟಾಳ್ ಜೊತೆ ಮದುವೆ ಆಗೋದು ಫಿಕ್ಸ್ ಕೂಡ ಆಗಿದ್ರು. ಹೀಗಾಗಿ ತಂದೆ ತಾಯಿ ಕೊನೆಗೆ ನಿರಾಕರಿಸಿದಾಗ ನನ್ ಮದುವೆ ಆದ್ರೆ ವಾಟಾಳ್ ನಾಗರಾಜ್ರನ್ನೇ ಆಗೋದು ಅಂತ ಹಠ ಹಿಡಿದು ಬಿಟ್ರು. ಹೀಗಾಗಿ ತಂದೆ ತಾಯಿ ಕೂಡ ಎಲ್ಲರ ಒತ್ತಾಯಕ್ಕೆ ಮಣಿದು ಮದುವೆಗೆ ಒಪ್ಪಿದ್ರು. ಕೊನೆಗೆ ಎಲ್ಲರೂ ಒಪ್ಪಿ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಮದುವೆ ಹಿಂದಿನ ದಿನವೇ ಅರೆಸ್ಟ್. ಮದುವೆ ಇರಲಿ ಏನೇ ಇರಲಿ ಹೋರಾಟ ಮೊದಲು ಅನ್ನೋ ವ್ಯಕ್ತಿತ್ವ ವಾಟಾಳ್ ನಾಗರಾಜ್ದು. ಹೀಗಾಗಿ ತಮ್ಮ ಮದುವೆ ಹಿಂದಿನ ದಿನ ನಡೆದ ಕನ್ನಡ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆದ್ರೆ ಅಂದಿನ ಹೋರಾಟದಲ್ಲಿ ಅರೆಸ್ಟ್ ಆಗ್ಬಿಟ್ರು. ಮದುವೆ ಮನೆಯಲ್ಲಿ ಶಾಸ್ತ್ರ ಮಾಡಲು ಗಂಡೇ ಇರಲಿಲ್ಲ. ಹೀಗಾಗಿ ಎಲ್ಲರೂ ಮದುಮಗನೇ ಇಲ್ಲದೆ ಮದುವೆಯ ಮುನ್ನಾ ದಿನದ ಶಾಸ್ತ್ರಗಳನ್ನ ಮಾಡಿ ಮುಗಿಸಿದ್ರು. ರಾತ್ರಿ 3 ಗಂಟೆ ವೇಳೆಗೆ ಬಟ್ಟೆಯೆಲ್ಲ ಕೊಳಕು ಮಾಡಿಕೊಂಡು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ರು ವಾಟಾಳ್ ನಾಗರಾಜ್. ಮರುದಿನ ಜ್ಞಾನಾಂಬಿಕೆ ಅವರನ್ನ ಮದುವೆ ಆದ್ರು. ಹೀಗೆ ವಾಟಾಳ್ ನಾಗರಾಜ್ ಲವ್ ಸ್ಟೋರಿ ಸಕ್ಸಸ್ ಆಗಿತ್ತು. ಪತಿ ಹೋರಾಟಕ್ಕೆ ಅಡ್ಡಿ ಆಗಲಿಲ್ಲ ಪತ್ನಿ. ಹೌದು, ಹೋರಾಟ ಅಂತ ಕಾಲ ಕಳೆಯುತ್ತಿದ್ದ ವಾಟಾಳ್ ನಾಗರಾಜ್ಗೆ ಆಗ ಆದಾಯದ ಮೂಲ ಇರಲಿಲ್ಲ. ಆದ್ರೂ ವಾಟಾಳ್ರನ್ನು ಪ್ರಶ್ನಿಸದೆ ಅವರ ಪಾಡಿಗೆ ಅವರು ಹೋರಾಟದ ಜೀವನ ನಡೆಸಲು ಬಿಟ್ಟಿದ್ರು ಜ್ಞಾನಾಂಬಿಕೆ. ದಂಪತಿಗೆ 1 ಗಂಡು ಮತ್ತು 1 ಹೆಣ್ಣು ಮಕ್ಕಳಿದ್ದಾರೆ. ಮಗಳ ಹೆಸರು ಅನುಪಮ, ಮಗನ ಹೆಸರು ಮಹದೇವ ಪ್ರಸಾದ್. ಇವರಲ್ಲಿ ಒಬ್ರು ಮೈಸೂರಿನಲ್ಲಿ ತೋಟ ನೋಡ್ಕೊಂಡಿದ್ರೆ ಮತ್ತೊಬ್ಬರು ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆದ್ರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮೀಡಿಯಾಗಳ ಮುಂದೆ ಬಂದು ಪಬ್ಲಿಸಿಟಿ ತಗೊಳ್ಳೋದು ಅದು ಇದು ಅಂತ ಸುದ್ದಿ ಆಗಲ್ಲ. ಇನ್ನು 2020ರಲ್ಲಿ ಜ್ಞಾನಾಂಬಿಕೆ ವಿಧಿವಶರಾಗಿದ್ದಾರೆ. ಇವರ ಆಸ್ತಿ ಎಷ್ಟು ಗೊತ್ತಾ? ವಾಟಾಳ್ ನಾಗರಾಜ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ರು. ಆದ್ರೆ ಸೋಲು ಕಂಡ್ರು. ಈ ವೇಳೆ ತಮ್ಮ ಆಸ್ತಿ 5 ಕೋಟಿ 11 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಜೊತೆಗೆ ಇವರ ಹೆಸರಲ್ಲಿ ಯಾವುದೇ ಸಾಲ ಇಲ್ಲ. ಚಿನ್ನ, ವೆಹಿಕಲ್ ಕೂಡ ಇವರ ಬಳಿ ಇಲ್ಲ. ತಮ್ಮ ವೃತ್ತಿ ಸಮಾಜ ಸೇವೆ ಅಂತ ಮಾಹಿತಿ ನೀಡಿದ್ದು ಪಿಂಚಣಿ ಮತ್ತು ಕೃಷಿ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ವಾಟಾಳ್ ವರ್ಷಕ್ಕೆ 11.5 ಲಕ್ಷ ರೂಪಾಯಿ ಮೌಲ್ಯದ ಆದಾಯ ಹೊಂದಿದ್ದಾರೆ.
ಫ್ರೆಂಡ್ಸ್, ಇದು ವಾಟಾಳ್ ನಾಗರಾಜ್ ಬಗ್ಗೆ, ಅವರ ಲವ್ ಸ್ಟೋರಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ, ಇವರ ಹೋರಾಟದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.